ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುಳಿಯೋಗರೆ ಪೌಡರ್ ರೆಸಿಪಿ. ಸೊ ಇದು ತುಂಬಾ ರಿಕ್ವೆಸ್ಟ್ ಮಾಡಿದರು, ಹಾಗಾಗಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅಂತ ನಾವು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿದು ರೆಸಿಪಿ. ಸೊ ಇಂಗ್ರೀಡಿಯೆಂಟ್ಸು ನೋಡ್ಕೊಂಡು ಬರೋಣ ಬನ್ನಿ. ಧನಿಯಾ 4 ಗ್ಲಾಸು, ಸಾಸಿವೆ ಜೀರಿಗೆ ಮತ್ತು ಮೆಣಸು 50 ಗ್ರಾಮು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ 1 ಗ್ಲಾಸು, ಮೆಂತೆ 2 ಚಮಚ, ಹಳದಿ 2 ಚಮಚ, ಹಿಂಗು ಒಂದು 5 ಗ್ರಾಮು, ಅಪ್ರಾಕ್ಸಿಮೇಟ್ಲಿ ಒಂದು 2 ಚಮಚ, ಎಳ್ಳು 100 ಗ್ರಾಮು, ಒಣಗಿರೋ ಕೊಬ್ಬರಿನ ತುರಿದಿರೋದು 200 ಗ್ರಾಮು, ಬೆಲ್ಲ 200 ಗ್ರಾಮು, ಚಕ್ಕೆ 5ರಿಂದ 6 ಪೀಸು, ಲವಂಗ 5ರಿಂದ 6 ಪೀಸು, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮು, ಬ್ಯಾಡಗಿ ಮೆಣಸಿನ್ಕಾಯಿ 150 ಗ್ರಾಮು, ರುಚಿಗೆ ತಕ್ಕಷ್ಟು ಉಪ್ಪು, ಅಪ್ರಾಕ್ಸಿಮೇಟ್ಲಿ 1 ಸ್ಪೂನ್ ಹಾಕೋಬೋದು, ಎಣ್ಣೆ ಫ್ರೈ ಮಾಡಲಿಕ್ಕೆ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ನಾವಿಲ್ಲಿ ಬಾಣಲೆಯಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀವಿ, ದಪ್ಪ ತಳದ ಬಾಣಲೆಯಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರ್ಕೊಂಡು ಒಂದು ಬಾಣಲೆಯಲ್ಲಿ ತೆಕ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದರಲ್ಲಿ ಉದ್ದಿನಬೇಳೆ ಹಾಕ್ಕೊಂಬಿಡೋಣ. ಉದ್ದಿನಬೇಳೆ ಬಿಸ್ಕೆಟ್ ಕಲರ್ ರೀತಿಯಲ್ಲಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಮಾಡ್ಲಿಕ್ಕೆ ಹೋಗಬೇಡಿ, ಬೇಗ ಸೀದೋಗ್ಬಿಡತ್ತೆ. ನೋಡಿ, ಈ ರೀತಿ ಬಿಸ್ಕೆಟ್ ಕಲರ್ ಬಂದ ನಂತರ ಇದನ್ನು ಬಾಣಲಿಗೆ ತೆಕ್ಕೊಂಬಿಡೋಣ. ಫ್ರೆಂಡ್ಸ್, ಇಲ್ಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸಪ್ರೇಟ್ ತಟ್ಟೆಲಿ ಹಾಕ್ಕೊಳ್ಳೋಣ. ಮಿಕ್ಕಿದೆಲ್ಲನೂ ಇದು ಸಾಸಿವೆ ಹಾಕಿರೋ ಬಾಣಲಿ ಇದೆಯಲ್ಲ ಅದ್ರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಕೂಡ ಫ್ರೈ ಆಯಿತು. ಸೇಮ್ ಅದೇ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟು ಇದರಲ್ಲಿ ಧನಿಯಾ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಧನಿಯಾನು ಸಾಸಿವೆ ಹಾಕಿರೋ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಇದರಲ್ಲಿ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೆಕ್ಸ್ಟು ಮೆಣಸು ಹಾಕ್ಕೊಳ್ಳೋಣ. ಮೆಣಸು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಬಟ್ ಇದರಲ್ಲಿ ಎಣ್ಣೆ ಹಾಕಿರೋದು ಸ್ಕಿಪ್ ಆಗಿದೆ, ಅದು ಪಟ ಅಂತ ಸೌಂಡ್ ಬರುತ್ತೆ ಮೆಣಸು, ಆವಾಗ ಫ್ರೈ ಆಗಿದೆ ಅಂತ ಅಂದ್ಕೊಳ್ಬೋದು. ಸೊ ಮೆಣಸು ಫ್ರೈ ಆಯಿತು. ನೆಕ್ಸ್ಟು ಮೆಂತೆ ಹಾಕ್ಕೊಳ್ಳೋಣ. ಮೆಂತೆ ಕೂಡ ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಮೆಂತೆ ಕೂಡ ಫ್ರೈ ಆಯಿತು, ಅದನ್ನು ತೆಕ್ಕೊಂಬಿಡೋಣ. ನೆಕ್ಸ್ಟ್ ಇದರಲ್ಲಿ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಫ್ರೆಂಡ್ಸ್, ಇಲ್ಲಿ ಲವಂಗನ ಫ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಜಾಸ್ತಿ. ಅದು ಫ್ರೈ ಮಾಡಿದ್ರೂ ಪರವಾಗಿಲ್ಲ ಅಥವಾ ಫ್ರೈ ಮಾಡದೇ ಇದ್ರೂ ಪರವಾಗಿಲ್ಲ. ಇಲ್ಲಿ ನಾವು ಲೈಟಾಗಿ ಫ್ರೈ ಮಾಡಿದ್ದೀವಿ. ಸೊ ಇವೆರಡು ಫ್ರೈ ಆಯಿತು, ಇದನ್ನು ತೆಕ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕಿದರೆ ಪುಳಿಯೋಗರೆದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಹಿಂಗಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಘಮ್ ಅಂದಮೇಲೆ ಇದರಲ್ಲಿ ಅದು ಆವಾಗಲೇ ಹುರಿದಿದ್ವಲ್ಲ ಧನಿಯಾ ಕಾಳು ಅದೆಲ್ಲ, ಸೊ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ತೆಕ್ಕೊಂಬಿಡಿ ಅಷ್ಟೇ. ಯಾಕಂದರೆ ಹಿಂಗೆ ಅಲ್ಲಲ್ಲಿ ಅಂಟ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ಅಷ್ಟೇ. ನೆಕ್ಸ್ಟ್ ಇದರಲ್ಲಿ ಎಳ್ಳು ಹಾಕ್ಕೊಳ್ಳೋಣ, ಬಿಳಿ ಎಳ್ಳು. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ. ಎಳ್ಳು ಫ್ರೈ ಆಯಿತು, ಇದನ್ನು ಸಪ್ರೇಟ್ ಪ್ಲೇಟಿಗೆ ತೆಕ್ಕೊಂಬಿಡೋಣ. ನೋಡಿ, ಎಳ್ಳು ಮತ್ತು ಕಾಳುಗಳು ಮತ್ತು ಸಾಸಿವೆ ಜೀರಿಗೆ ಧನಿಯಾ ಅದೆಲ್ಲ ಮೆಣಸು ಅದೆಲ್ಲ ಹುರಿದಿದ್ವಲ್ಲ ಅದು ಸಪ್ರೇಟು. ನೆಕ್ಸ್ಟ್ ಇದರಲ್ಲಿ ಒಣಮೆಣಸಿನ್ಕಾಯಿಗಳನ್ನು ಹುರ್ಕೊಂಬಿಡೋಣ. ಇದರಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಎರಡೂ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀವಿ. ಸೇಮ್ ಅದೇ ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗರಿ ಆಗೋವರೆಗೂ ಹುರ್ಕೊಂಡು ತೆಕ್ಕೊಂಬಿಡಬೇಕು. ನೆಕ್ಸ್ಟ್ ಸೈಡಲ್ಲಿ ನಾವು ಒಣ ಕೊಬ್ಬರಿನ ತುರ್ಕೊಂಬಿಡೋಣ. ಎಲ್ಲ ಸಾಮಗ್ರಿಗಳು ಇವಾಗ ರೆಡಿ ಆಗಿದೆ. ಸೊ ನೆಕ್ಸ್ಟು ರುಬ್ಬೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಎಳ್ಳನ್ನು ರುಬ್ಕೊಳ್ಳೋಣ. ಫುಲ್ ಫೈನಾಗಿ ರುಬ್ಕೊಳ್ಳಿ ಇದನ್ನು. ನೋಡಿ, ಈ ರೀತಿ ಪೌಡರ್ ಆಗಿರಬೇಕು. ಇದನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ. ನೆಕ್ಸ್ಟು ಇದರಲ್ಲಿ ನಾವು ಒಣ ಕೊಬ್ಬರಿನ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿನೂ ಕೂಡ ನಾವು ತರಿಯಾಗಿ ರುಬ್ಕೊಳ್ಬೇಕು. ಕೊಬ್ಬರಿ ಬಾಯಲ್ಲಿ ಸಿಕ್ಕಿದಾಗ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ನೋಡಿ, ಕೊಬ್ಬರಿನೂ ರುಬ್ಬಾಯಿತು. ಇವಾಗ ಇದನ್ನು ಎಳ್ಳವಾಗಲೇ ರುಬ್ಬಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಬಿಡೋಣ. ನೋಡಿ, ನೆಕ್ಸ್ಟ್ ಇದರಲ್ಲಿ ನಾವು ಮೆಣಸಿನ್ಕಾಯಿ ಧನಿಯಾ ಮೆಣಸು ಸಾಸಿವೆ ಜೀರಿಗೆ ಹಿಂಗು ಅದೆಲ್ಲ ಮೆಂತೆ ಅದೆಲ್ಲ ಹುರಿದಿದ್ವಲ್ಲ, ಸೊ ಅದನ್ನು ಸ್ವಲ್ಪ ಹಾಕಿ ರುಬ್ಕೋಬೇಕು. ಫೈನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು.
ಫ್ರೆಂಡ್ಸ್ ನಾವಿಲ್ಲಿ ರುಬ್ಬೋದು ತೋರಿಸಿಲ್ಲ ಜಾಸ್ತಿ, ಯಾಕಂದರೆ ಇದು ತುಂಬ ರಿಪೀಟೇಟಿವ್ ಪ್ರೋಸೆಸ್ಸು, ಹಾಗಾಗಿ ಕೊನೆಯಲ್ಲಿ ಎಲ್ಲ ರುಬ್ಬಿದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ಇದರಲ್ಲಿ ನಾವಿವಾಗ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದರಲ್ಲಿ ಬೇಳೆಗಳು ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹುರಿದಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಬಬೇಕು. ಪುಳಿಯೋಗರೆನಲ್ಲಿ ಯಾವಾಗವಾಗ ತರಿಯಾಗಿ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ಚಿರೋಟಿ ರವೆ ಅದಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಬೆಲ್ಲನ ಸ್ಕ್ರೇಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಕ್ರೇಪ್ ಮಾಡಿರೋ ಅಂಥ ಬೆಲ್ಲನೂ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಇದರಲ್ಲಿ ಉಪ್ಪು ಹಾಕೋದು ಮಿಸ್ ಆಗಿಬಿಟ್ಟಿದೆ ಸ್ಟೆಪ್ಪು, ಉಪ್ಪು ಕೂಡ ಹಾಕ್ಕೊಳ್ಳಿ ಇದರಲ್ಲಿ ಟೇಸ್ಟ್ ನೋಡಿಕೊಂಡು. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಆದ ನಂತರ ಮಿಕ್ಸಿನಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಪಲ್ಸ್ ರೀತಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದೆಲ್ಲ ಆದ ನಂತರ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ. ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು 3 ಮಂತ್ಸ್ವರೆಗೆ. ಈ ಪುಳಿಯೋಗರೆ ಪೌಡರ್ ಯೂಸ್ ಮಾಡಿ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.